ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಹೊಸದೊಂದು ವಿಡಿಯೋ ಎಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡಿರುವಂಥದ್ದು. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡೇ ಇಡ್ತೀರಾ ನಾನು ಹೋಗಿರುವಂತಹ ಧರ್ಮಸ್ಥಳ ಟ್ರಿಪ್ಪು ಹೇಗೆಲ್ಲ ಆಯಿತು ಅಂತ. ಪ್ರತಿ ವರ್ಷ ಹೋಗುವಂತೆ ಈ ವರ್ಷ ಕೂಡ ನಾವು ಹೊರಟಿದ್ವಿ ಧರ್ಮಸ್ಥಳದ ಕಡೆಗೆ. ಬಟ್ ಏನು ಗೊತ್ತಾ, ಹೋದ ವರ್ಷ ಮಿಸ್ ಆಗಿತ್ತು, ಅದಕ್ಕೆ ಈ ಸಲ ಸ್ವಲ್ಪ ಬೇಗನೆ ಹೊರಟಿದ್ವಿ. ನೋಡ್ತಾ ಇದ್ದೀರಾ, ನಾನು ಅಪ್ಪ ತಂಗಿ ಹೊರಟಿದ್ವಿ. ಸಿಕ್ಕಾಪಟ್ಟೆ ಬಸ್ ಎಲ್ಲ ರಶಸ್ಸು. ನಾನು ಬಂದಿದ್ದು 11:30ಗೆ. ಲಾಸ್ಟಿಗೆ ನನಗೆ ಸೀಟ್ ಸಿಕ್ಕಿರೋದು ಬಸ್ಸಲ್ಲಿ 2:30ಗೆ. ಓ ಮೈ ಗಾಡ್, ಎಷ್ಟೊತ್ತು ಕೂತ್ಕೊಂಡು ಅಂತೂ ಇಂತೂ ಮಂಗಳೂರಿನ ಬಸ್ ಬಂತು. ಧರ್ಮಸ್ಥಳ ಎಲ್ಲ ಫಿಲ್ ಆಗಿಬಿಟ್ಟಿತ್ತು. ಲಾಸ್ಟಿಗೆ ಮಂಗಳೂರು ಬಸ್ಸಲ್ಲೇ ಲಾಸ್ಟಿಗೆ 3 ಸೀಟ್ ಇತ್ತು, ಅದರೊಳಗೆ ಫ್ರೀ ಬಸ್ಸಲ್ಲಿ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಫೈನಲಿ ನಾವು ಬಂದು ಉಡುಪಿ ರೀಚ್ ಆಗಿದ್ದು 5:30ಗೆ. ಜರ್ನಿ ಅಂತೂ ಸಖತ್ತಾಗಿತ್ತು. ಸುಸ್ತಾಗಿದ್ದಕ್ಕೆ ಬೇಗನೆ ನಿದ್ರೆ ಬಂದುಬಿಡ್ತು. ಜಾಸ್ತಿ ಡಡಕ್ ಗೊತ್ತಾಗಲಿಲ್ಲ. ಅಂತೂ ಇಂತೂ ಫೈನಲಿ ಮತ್ತೆ ನಾವು ಉಜ್ರೆ ಬಸ್ ಹತ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಟಿಕೆಟ್ ತೆಗ್ಸಿ ನಾವು ಕೂಡ ಉಜ್ರೆ ಕಡೆ ಹೊರಟ್ವಿ. ಉಜ್ರೆಗೆ ಬಂದು ದ್ವಾರನ ನೋಡಿ ಸಖತ್ ಖುಷಿ ಆಗೋಯ್ತು. ಇನ್ನೇನು ಕ್ಷಣದೊಡನೆ ನನ್ನ ದೇವರ ದರ್ಶನ ತಗೋಬೋದು ಅಂತ ಹೇಳಿ. ನಂತರ ನಾನು ಧರ್ಮಸ್ಥಳ ಬಸ್ ಟಿಕೆಟ್ ಕೂಡ ತೆಗೆದೆ. ನೋಡ್ತಾ ಇದ್ರೆ ಜನ ಫುಲ್ ಕಮ್ಮಿ ಇದ್ದರು. ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಿಬಿಟ್ಟೆ. ರೀಚ್ ಆಗೋಷ್ಟೊಳಗೆ ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಸೀದಾ ಹೋಗಿದ್ದೆ ನಾ ಬ್ರಷ್ ಕಡೆಗೆ. ಬ್ರಷ್ ಮಾಡಿ ನಾನು ನನ್ನ ತಂಗಿ ಹೊರಡುವ ತಿಂಡಿ ತಿನ್ಕೊಂಡು ಬರೋಣ ಫಸ್ಟಾಗಿ ಅಂತ ಹೇಳ್ಕೊಂಡು ನಾವು ಕೂಡ ರೆಡಿ ಆಗೇ ಬಿಟ್ವಿ. ಅಪ್ಪ ಕೂಡ ಫ್ರೆಶ್ ಅಪ್ಪಿಗೆ ಹೋಗಿದ್ರು. ನೋಡ್ತಾ ಇದ್ದೀರಾ ನನ್ನ ತಂಗಿನ ಫುಲ್ ಗರಂ ಆಗಿದ್ಲು. ಫೈನಲಿ ತಿಂಡಿ ತೊಗೊಳಕ್ಕೆ ಬಂದು ನಾನು ಕೂಡ ತಿಂಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ತಿಂಡಿ ಸೀದಾ ಹೊರಟಿದ್ದೆ. ಅಪ್ಪ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಂದರೆ ದೇವಸ್ಥಾನಕ್ಕೆ ಪ್ರತಿ ಸಲ ಹೋದಾಗನೂ ಅಪ್ಪ ಕೂದಲು ಕಟ್ ಮಾಡಿಸ್ಕೋತಾರೆ. ಅಲ್ಲಿ ಹೋಗಿ ಕೂದಲು ಕಟ್ ಮಾಡಿಸಿದ್ರು. ನೋಡ್ತಾ ಇದ್ದಾರೆ ಇಲ್ಲೇ ಮಾಡುವಂಥದ್ದು. ಇದು ನಮ್ಮ ಪ್ರತಿ ವರ್ಷವೂ ನಮ್ಮ ಮನೇಲಿ ಮಾಡ್ತಾರೆ. ನಮ್ಮ ಅಪ್ಪ ಮಾಡಿಸ್ಕೊಂಬರ್ತಾರೆ. ಹೋದ ವರ್ಷ ಮಿಸ್ ಆಗಿತ್ತು, ಈ ವರ್ಷ ಮಾಡಿಸ್ಕೊಂಡು ಬಂದರು. ನೋಡ್ತಾ ಇದ್ದಾರೆ ನಮ್ಮ ಅಪ್ಪನ. ಆಲ್ರೆಡಿ ರೆಡಿ ಆಗಾಯಿತು. ಈಗ ಸೀದಾ ಹೋಗಿದ್ದೆ ನೇತ್ರಾವತಿ ಕಡೆಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಟಿಂಗ್ ಮಾಡಿಸಿದ್ರ ಮೇಲೆ ನಾವಿಲ್ಲಿ ಬಂದು 3 ಸಲ ಮುಳುಗಿನೇ ಬರೋದು. 3 ಸಲ ಮುಳುಗಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊಂಡು ಸೀದಾ ನಾವು ಹೊರಟಿದ್ವಿ ದೇವಸ್ಥಾನದ ಕಡೆಗೆ. ನೋಡ್ತಿದ್ರೆ ಹೆಂಗೆಂಗೋ ರೆಡಿಯಾಗಿ ಫೈನಲಿ ನಾವು ಕೂಡ ಹೊರಟ್ಬಿಟ್ವಿ. ಲಗೇಜನ್ನೆಲ್ಲ ತೊಗೊಂಡೋಗಿ ಲಗೇಜ್ ರೂಮಲ್ಲಿ ಇಡೋಣ. ಯಾಕಂತ ಹೇಳಿದ್ರೆ 2 ಗಂಟೆಗೆ ನಾನು ತೊಗೊಂಡಿರೋಂತಹ ರೂಮ್ ಓಪನ್ ಆಗುವಂಥದ್ದು. ನಾನು ರೂಮ್ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಬಿಟ್ಟಿದ್ದೆ. ಇನ್ನು ರೂಮ್ ಬುಕ್ಕಿಂಗಿಂದು ಡೀಟೇಲ್ ವಿಡಿಯೋ ಬೇಕಾ? ಹಾಗಾದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಮಿಸ್ ಮಾಡಿದೆ ನೋಡಿ. ನಾನು ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ ನನ್ನ ತಂಗಿನ. ಇನ್ನು ಹೊಸ ಅಪ್ಡೇಟ್ ಏನು ಗೊತ್ತಾ, ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗುವಂತಹ ಲೈನ್ ಕ್ಯೂ ಸಿಸ್ಟಮ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಸಖತ್ತಾಗಿತ್ತು. ಇದೊಂಥರ ಚಲೋ ಆಯಿತು. ಆದರೂ ಸುಮಾರು ಹೊತ್ತು ಕಾಯೋದಾಯಿತು. ನೋಡ್ತಾ ಇದ್ರೆ ಎಲ್ಲ ಇದೆ ಸೆಕ್ಷನ್ ವೈಸ್ ಕೂತ್ಕೊಂಡು ಹೋಗುವಂಥದ್ದು. ಸೇಮ್ ನೀವು ತಿರುಪತಿ ಅಥವಾ ಸಾಯಿ ಮಂದಿರ ಅಂದರೆ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೇಗಿತ್ತಲ್ಲ ಅದೇ ಥರ ಕ್ಯೂ ಸಿಸ್ಟಮ್ ನಮ್ಮ ಕರ್ನಾಟಕದ ಧರ್ಮಸ್ಥಳ ದೇವಸ್ಥಾನದಲ್ಲೂ ಕೂಡ ತಂದಿರುವಂಥದ್ದು. ಸಖತ್ ಖುಷಿ ಆಯಿತು. ಅದರೊಳಗೂ ಅಲ್ಲಿ ಕೂತ್ಕೊಂಡು ನಾವು ದೇವಸ್ಥಾನದ ಬಗ್ಗೆ ಎಲ್ಲ ನೋಡ್ಬೋದಾಗಿತ್ತು. ಜೊತೆಗೆ ಒಂದಿಷ್ಟು ಫ್ಯಾಮಿಲಿ ಟೈಮ್ನ ನಾವು ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲಿಗೆ ಹೋಗಿದ್ದು 12:30 ಏನೋ ಆಗಿತ್ತು ಅನ್ಸುತ್ತೆ. ಬಟ್ ನನಗೆ ಲೈನ್ ಬಿಟ್ಟಿದ್ದು 3:15 ಅಂತ ಹೇಳಿದರು. ಬಟ್ 3:45 ಆಗಿತ್ತು. ದೇವ್ರ ದರ್ಶನ ತೊಗೊಳ್ಳೋಷ್ಟೊಳಗೆ 4:15 ಆಗಿಬಿಟ್ಟಿತ್ತು. ನೋಡ್ತಾ ಇದ್ರೆ ಆಲ್ರೆಡಿ ಲೈನ್ ಹೋಗಿತ್ತು. ಇನ್ನು ಮುಂದೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಯಾಕಂದರೆ ಮೊಬೈಲೆಲ್ಲ ಅಲೋ ಇರಲಿಲ್ಲ. ಆದಷ್ಟು ವಿಡಿಯೋ ಮಾಡಿದೆ. ನೋಡ್ತಾ ಇದ್ದೀರಾ, ಒಂದು ಟ್ರಿಪ್ ಆದಮೇಲೆ ಒಂದು ಬೋಗಿ ಆದಮೇಲೆ ಅಂದರೆ ಒಂದು ಝೋನ್ ಆದಮೇಲೆ ಒಂದು ಝೋನ್ ಆದಮೇಲೆ ಒಂದು, ಹಾಗೆ 3 ಝೋನ್ನ ಬಿಡ್ತಾ ಹೋಗ್ತಾರೆ. ನಾವು ಇದ್ದಿದ್ದು 2ನೇ ಝೋನಲ್ಲಿ. ಫಸ್ಟ್ ಝೋನ್ ಅವ್ರು ಹೋದ್ರ ಕೂಡಲೇ ನೆಕ್ಸ್ಟ್ ನಮಗೆ ಬಿಟ್ಟಿರುವಂಥದ್ದು. ಬಾಗಿಲು ತೆಗೆದು ನಮಗೆ ಬಿಡುವಂಥದ್ದು. ಸಖತ್ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಸುಮಾರು ಹೊತ್ತು ಅಲ್ಲಿ ಕೂತ್ಕೊಂಡಿದ್ರು. ಇಷ್ಟು ದಿನ ಕ್ಯೂ ಸಿಸ್ಟಮಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈಗಂತೂ ಸೂಪರ್ ಆಯಿತು. ಯಾರು ಬರಬೇಕಂತ ಇದ್ರೆ ಏಜ್ ಆದ್ರಿಗೂ ಕೂಡ ಒಳ್ಳೆ ಉಂಟು ಅಂತಲೇ ಹೇಳ್ಬೋದು. ಜಾಸ್ತಿ ಹೊತ್ತು ನಿಲ್ಲೋದೇನೂ ಇಲ್ಲ. ನಂತರ ಮತ್ತೆ ನಮ್ಮ ಲೈನ್ ಬಿಟ್ಟರು. ನೋಡ್ತಾ ಇದ್ರೆ ಸೇವೆ ಚೀಟಿ ಎಲ್ಲ ಇಲ್ಲೇ ತೊಗೊಂಡು ಹೋಗ್ಬೋದು. ನಾನು ಕೂಡ ಪ್ರಸಾದ ಹಾಗೆ ತೀರ್ಥ ಸ್ನಾನದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಪ್ರತಿ ಸಲ ನಾವು ದೇವಸ್ಥಾನಕ್ಕೆ ಹೋದಾಗೂ ತೀರ್ಥ ಸ್ನಾನ ಮಾಡ್ಕೊಬರ್ತೀವಿ. ನೀವೇನಾದರೂ ಮಾಡ್ಕೊಬರ್ತೀರಾ ತಪ್ಪದೆ ಕಮೆಂಟ್ ಹಾಕಿ. ಜೊತೆಗೆ ನೀವೇನಾದರೂ ಹೋಗಿದ್ದೀರಾ ಧರ್ಮಸ್ಥಳಕ್ಕೆ ಈ ಸೀಸನಲ್ಲಿ ಹೊಸ ಕ್ಯೂ ಸಿಸ್ಟಮ್ ಆದಮೇಲೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ನಾವು ಹೋಗಿದ್ದೆ ಅನ್ನಪ್ರಸಾದದ ಕಡೆಗೆ. ಅನ್ನಪ್ರಸಾದ ಊಟ ಮಾಡಿ ನಂತರ ನಾವೊಂದಿಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ತೀರ್ಥ ಸ್ನಾನ ಮಾಡಿದ್ವಲ್ಲ, ಮಳೆ ಕೂಡ ಬರ್ತಾಯಿತ್ತು. ಫುಲ್ ಚಂಡಿ ಆಗಿತ್ತು. ಹೋಗಿ 2 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಆಲ್ರೆಡಿ ನಾನು ಹೇಳ್ದಂಗೆ 4:15 5 ಗಂಟೆನೋ ಆಗ್ಬಿಟ್ಟಿತ್ತು. ಸೀದಾ ನಮ್ಮ ಲಗೇಜ್ನೆಲ್ಲ ತೊಗೊಂಡು ವಾಪಸ್ ನಾವು ರೂಮ್ ಕಡೆ ಹೊರಟಿದ್ವಿ. ನೋಡಿದ್ರಲ್ಲ ಇಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳ್ಕೊಂಡು ಇದು ಸಂಜೆ ಆಗಿತ್ತು. ಫಸ್ಟ್ ಪಟ ಅಂತ ಹೇಳಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೌತ್ ಅಡ್ಕದ ಕಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದು
ಫಸ್ಟ್ ದಿನ ಸೂರ್ಯನಾರಾಯಣ ದೇವಸ್ಥಾನ ಹಾಗೆ ಸೌತಡ್ಕ ಮತ್ತು ರಾಮ ಮಂದಿರ ಮುಗಿಸ್ಕೋಬೇಕಂತ, ಬಟ್ ಆಗಿರಲಿಲ್ಲಾಗಿತ್ತು. ಫೈನಲಿ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೀಗೆ ನಾವು ಕೂಡ ಬಂದ್ವಿ. ಮತ್ತು ಎಂಟ್ರೆನ್ಸಲ್ಲಿ ಕೈ ಮುಗಿದ್ವಿ, ಯಾಕಂತ ಹೇಳಿದ್ರು ತುಂಬ ಜನ ಇದ್ದರು, ಮತ್ತೆ ದರ್ಶನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ, ಯಾಕಂದ್ರೆ ನಾವು ಸೌತಡ್ಕಕ್ಕೆ ಹೋಗಬೇಕಿತ್ತು. ಹಾಗಾಗಿ ನೋಡ್ತಾ ಇದ್ದೀರಾ ನಮ್ಮ ಪಪ್ಪ ಕೂಡ ಕೂತಿದ್ದಾರೆ. ಸೊ ಹಿಂಗೆ ಒಂದಿಷ್ಟು ವಿಡಿಯೋಸ್ ಮಾಡಿಕೊಂಡು ನಾವು ಕೂಡ ಸೌತಡ್ಕಕ್ಕೆ ರೀಚ್ ಆಗಿಬಿಟ್ವಿ. ನೋಡ್ತಾ ಇದ್ದೀರಾ ಆ ಒಂದು ನೀವೇನಾದರೂ ಧರ್ಮಸ್ಥಳ ಬರ್ತಾ ಇದ್ದರೆ ಅಲ್ಲಿ 100 ರೂಪೀಸ್ ಟೋಕನ್, 100 ರೂಪೀಸ್ ಗಾಡಿಗಳು ಸಿಗ್ತದೆ. ಸೊ ಆ ಗಾಡಿ ತೊಗೊಂಡು ಸೀದಾ ಸೌತಡ್ಕ ಹಾಗೆ ಸೂರ್ಯನಾರಾಯಣ ದೇವಸ್ಥಾನ ಜೊತೆಗೆ ರಾಮ ಮಂದಿರನ ವಿಸಿಟ್ ಮಾಡಿ ಹಾಗೆ ಸೌತಡ್ಕನ ನೋಡಿ ಸಖತ್ ಖುಷಿ ಆಯಿತು. ಗಣೇಶನಿಗೆ ಒಂದಿಷ್ಟು ಬೇಡ್ಕೊಂಡು ನಾವು ಕೂಡ ರೂಮ್ ಕಡೆ ಹೊರಟಿದ್ವಿ. ನೋಡ್ತಾ ಇದ್ದೀರಾ ಇವತ್ತಿನ ವ್ಲಾಗ್ ಹೇಗೆಲ್ಲ ಆಯಿತು ಅಂತ. ಸೀದಾ ನಂತರ ನಾನು ಹೋಗಿದ್ದೆ ಮತ್ತು ಧರ್ಮಸ್ಥಳದ ಕಡೆಗೆ. ಅಪ್ಪ ಹೋಟೆಲಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಅಪ್ಪಂಗೆ ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ನಾನು ನನ್ನ ತಂಗಿ ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಹೊರಟಿದ್ವಿ. ನೋಡ್ತಾ ಇದ್ರೆ ಅಲ್ಲೇ ಯಕ್ಷಗಾನ ಆಗ್ತಾಯಿತ್ತು. ಯಕ್ಷಗಾನನ ಚೂರು ನೋಡಿ ಜಸ್ಟ್ ಒಂದು 5 ನಿಮಿಷ ನೋಡಿ ನಾವು ಕೂಡ ಊಟದ ಹಾಲ್ ಕಡೆ ಹೊರಟಿದ್ವಿ. ನೋಡ್ತಾ ಇದ್ರೆ ಊಟದ ಹಾಲಲ್ಲಂತೂ ಸಿಕ್ಕಾಪಟ್ಟೆ ಜನ, ನಿಜ ಸಾವಿರಾರು ಗಟ್ಟಲೆ ಜನ ಬಂದಿದ್ದರು. ವಾವ್ ಅಂತಲೇ ಅನ್ನಿಸ್ತು. ನಾನು ನನ್ನ ತಂಗಿ ಹಾಗೆ ಹೊರಟಿದ್ದೆ ಊಟದ ಕಡೆಗೆ. ನೋಡ್ತಾ ಇದ್ರೆ ಊಟ ಅಂತೂ ಮಾಡ್ಕೊಂಬಂದ್ವಿ. ಊಟ ಮಾಡೋಕ್ಕೆ ಹೋದಾಗ ಅನಿಸಿದ್ದು ಒಂದೇ, ವಾವ್ ಎಷ್ಟು ಚೆನ್ನಾಗಿತ್ತು, ಯಾವ ರೆಸ್ಟೋರೆಂಟಿಗೂ ಕಮ್ಮಿ ಇಲ್ಲ ನಮ್ಮೂರ ದೇವಸ್ಥಾನ ಅಂತ ಹೇಳಿ. ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ನಮ್ಮ ಅನ್ನಪೂರ್ಣ ಭೋಜನಾಲಯ. ಇನ್ನು ನಾವು ಕೂಡ ಊಟದ ಹಾಲ್ ಹತ್ರ ಬಂದ್ವಿ. ನೋಡಿದ್ರಲ್ಲ ಆ ಊಟದ ಹಾಲ್ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನಾವು ಕೂಡ ಕೂತ್ಕೊಂಡು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಸಾದ ಅಂತೂ ಅಮೃತ ಅಂತಲೇ ಹೇಳ್ಬೋದು. ಫೈನಲಿ ನಾವು ಕೂಡ ಹೊರಟಿದ್ವಿ. ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಹೇಗೆಲ್ಲ ಆಯಿತು, ಏನೆಲ್ಲ ಮಾಡಿದ್ವಿ ಅಂತ ನೀವು ನೋಡಿದ್ದೀರಾ. ಸೊ ನಾಳಿನ ಬ್ಲಾಗ್ ಹೇಗೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಕೀಪ್ ಆನ್ ವಾಚಿಂಗ್ ಮಾಡಿ ನಾಳೆ ಬ್ಲಾಗ್ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ತನಕ ಬರುತ್ತೆ.